ಜಂಬೂ ಸವಾರಿ ಮೆರವಣಿಗೆಗೆ ಈಗ ಸಕಲ ರೀತಿಯ ಸಜ್ಜಾಗಿದೆ ಮೈಸೂರು. ಜಂಬೂ ಸವಾರಿಗೆ ಚಾಲನೆಯನ್ನು ನೀಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಂಜೆ 4:42ರಿಂದ 5 ಗಂಟೆ 6 ನಿಮಿಷದ ಶುಭ ಕುಂಭ ಲಗ್ನದಲ್ಲಿ ಚಾಮುಂಡೇಶ್ವರಿ ಮೂರ್ತಿಗೆ ಪುಷ್ಪಾರ್ಚನೆ ಆಗುತ್ತೆ. ಅದಕ್ಕೂ ಮೊದಲು ನಂದಿಧ್ವಜ ಪೂಜೆ ಕೂಡ ಇದೆ. ಮಧ್ಯಾಹ್ನ 1 ಗಂಟೆ 1:30 ವೇಳೆಗೆ ನಂದಿಧ್ವಜ ಪೂಜೆ. ನಿಮಗೆ ನಂದಿಧ್ವಜ ಪೂಜೆ ಆಯಿತು ಅಂತಂದರೆ ಅದು ಮೆರವಣಿಗೆಗೆ ಚಾಲನೆ ಕೊಟ್ಟಾಗ ಗ್ರೀನ್ ಸಿಗ್ನಲ್. ಯಾಕಂದರೆ ಮೊದಲಿಗೆ ಮೆರವಣಿಗೆನಲ್ಲಿ ಸಾಕ್ತಕ್ಕಂಥದ್ದೇ ನಂದಿಧ್ವಜ. ಅಲ್ಲಿಂದ ನಿಮಗೆ 150 ಜನಪದ ಕಲಾ ತಂಡಗಳು, ಸ್ತಬ್ಧ ಚಿತ್ರಗಳೆಲ್ಲ ಹೋಗಬೇಕಲ್ಲ, ಅದಕ್ಕೆ ಸಾಕಷ್ಟು ಟೈಮ್ ಬೇಕಾಗುತ್ತೆ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ. ನೀವು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಉತ್ಸವ ಮೂರ್ತಿಯನ್ನು ಪ್ರತಿಯೊಬ್ಬರು ಕೂಡ ನೋಡಿರ್ತೀರ. ಆ ಉತ್ಸವ ಮೂರ್ತಿಯನ್ನು ಈಗ ಅರಮನೆಗೆ ತರಲಾಗಿದೆ. ಯಾಕೆ ಅಂತ ನೀವು ಕೇಳ್ಬೋದು. ಇದೇ ಉತ್ಸವ ಮೂರ್ತಿಯನ್ನೇ ಚಿನ್ನದ ಅಂಬಾರಿಯಲ್ಲಿ ಇಡತಕ್ಕಂಥದ್ದು. ಆಮೇಲೆ ಇದಕ್ಕೊಂದು ಐತಿಹ್ಯ ಕೂಡ ಇದೆ. ಗಂಡನ ಮನೆಯಿಂದ ತವರು ಮನೆಗೆ ಚಾಮುಂಡಿ ತಾಯಿ ಬಂದು ಅನ್ನುವಂತಹ. ಜೊತೆಗೆ ಈಗ ಬಂದ ತಕ್ಷಣ ಏನಾಗುತ್ತೆ ಅಂದ್ರೆ ಉತ್ತರ ಪೂಜೆಗಳು ಆರಂಭ. ತಾಯಿ ಚಾಮುಂಡೇಶ್ವರಿಗೆ ಉತ್ತರ ಪೂಜೆಯನ್ನು ಆರಂಭ ಮಾಡ್ತಾರೆ. ಅರಮನೆಯಲ್ಲೂ ಕೂಡ ಅರಮನೆಯ ಪುರೋಹಿತರಿಂದ ಎಲ್ಲ ಉತ್ತರ ಪೂಜೆಗಳು ನಡೆದು ಅದಾದ ನಂತರ ಮತ್ತೊಮ್ಮೆ ದೇವಿಗೆ ಅಲಂಕಾರವನ್ನು ಮಾಡಲಾಗುತ್ತೆ ಅಂಬಾರಿಗೆ ಇಡೋದಕ್ಕೆ ಮೊದಲು. ಸೊ ಈಗ ಚಾಮುಂಡೇಶ್ವರಿಗೆ ಸಕಲ ರೀತಿಯ ತಯಾರಿಗಳನ್ನು ಮಾಡಿಕೊಂಡು ಚಾಮುಂಡೇಶ್ವರಿ ಉತ್ಸವ ಮೂರ್ತಿಯನ್ನು ಮೈಸೂರು ಅರಮನೆಗೆ ತಂದು ಅದಕ್ಕೆ ಅಂತಲೇ ಒಂದು ವಿಶೇಷವಾದ ಶಕ್ತಿಪೀಠ ಅಂತ ಇರುತ್ತೆ. ಶಕ್ತಿಪೀಠದಲ್ಲಿ ಅದನ್ನು ಇರಿಸಿ ಪೂಜೆಯನ್ನು ಮಾಡಲಾಗುತ್ತೆ. ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀವಿ, ಗಮನಿಸ್ತಾ ಇದ್ದೀರಾ. ಎಲ್ರಿಗೂ ಇದ್ದಂತಹ ಒಂದು ಕುತೂಹಲ ಅಂತ ಅಂದರೆ ಜಂಬೂ ಸವಾರಿಯಲ್ಲಿ ಈ ಬಾರಿ ನಾಡ ಅಧಿದೇವತೆ ಚಾಮುಂಡೇಶ್ವರಿ ಯಾವ ರೀತಿ ವಿರಾಜಮಾನನಾಗಿರ್ತಾಳೆ ಅದನ್ನು ನೋಡುವಂತಹ ಕುತೂಹಲ ಅಂತ ಎಲ್ರಿಗೂ ಇದೆ. ಈಗ ಅದಕ್ಕೆಲ್ಲ ಒಂದು ಸ್ವಲ್ಪ ವೇಗ ಸಿಗುವಂತಹ ಸಮಯ. ಒನ್ಸೀಗ ಅರಮನೆಗೆ ಬಂದ ತಕ್ಷಣವೇ ಇಲ್ಲಿ ಸಾಲು ಕಾರ್ಯಕ್ರಮಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇಲ್ಲೀಗ ಚಾಮುಂಡೇಶ್ವರಿನ ಬರಮಾಡ್ಕೊಳ್ಳುವಂತಹ ಕೆಲಸವನ್ನು ಅರಮನೆಯವರು ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಜಟ್ಟಿ ಕಾಳಗಕ್ಕೆ ಸಂಬಂಧಪಟ್ಟಂತೆ ನಮಗೆ ಮಾಹಿತಿ ಸಿಗುತ್ತೆ, ಪ್ಯಾರಲಲ್ ಆಗಿ ಸಿಗ್ತಾ ಹೋಗುತ್ತೆ. ಹಾಗೆ ಶಮಿ ಪೂಜೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಇನ್ನೊಂದು ಕಡೆ ವಿಜಯ ಯಾತ್ರೆ ಮೂಲಕ ಮಾಡಿಕೊಳ್ಳಲಾಗುತ್ತೆ. ಎಲ್ಲ ಕೂಡ ನಮಗೆ 1 by 1 ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಒಂದು ನಂಬಿಕೆ ಏನು, ಒಂದು ಐತಿಹ್ಯ ಏನು ಅಂತಂದರೆ ಬೆಟ್ಟದಿಂದ ತಾಯಿಯೇ ಇಳಿದು ಬಂದಿದ್ದಾಳೆ. ತುಂಬ ಜನಕ್ಕೆ ಬೆಟ್ಟ ಹತ್ತು ಹೋಗೋದಕ್ಕಾಗಲ್ಲ ವಯಸ್ಸಿನ ಕಾರಣಕ್ಕೆ. ಈ ಕಾರಣಕ್ಕೆ ರಸ್ತೆಯ ಇಕ್ಕೆಲೆಗಳಲ್ಲಿ ಈ ಮೂಲಕ ಆದರೂ ನೋಡಬಹುದು ಅನ್ನುವಂಥದ್ದು ಒಂದು ಖುಷಿ. ಎರಡನೇದು, ತವರು ಮನೆಗೆ ಆಕೆ ಬಂದಾಗ ಆಕೆಗೆ ಸಿಗುವಂತಹ ಆಧಾರ. ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೈಸೂರಿನ ಅರಸರಿಗೆ ಚಾಮುಂಡೇಶ್ವರಿ ತಾಯಿ ಕುಲದೇವಿ. ತಮ್ಮ ಪ್ರತಿ ಕೆಲಸಗಳಲ್ಲೂ ಕೂಡ ಆಕೆ ನೆರವಾಗಿರ್ತಾಳೆ, ಆಶೀರ್ವಾದವನ್ನು ತೋರಿಸ್ತಾಳೆ ಅನ್ನುವಂತಹ ಒಂದು ನಂಬಿಕೆ. ಮತ್ತು ಅರಮನೆಯಲ್ಲಂತೂ ಅದರಲ್ಲೂ ಯದುವೀರ್ ಒಡೆಯರವರು ಯಾವಾಗ ಕಂಕಣ ಬದ್ಧರಾಗ್ತಾರೆ ಅದಾದ ಮೇಲೆ ಆ ನವರಾತ್ರಿ ಪೂಜೆಗಳಲ್ಲಿ ಅವ್ರು ಪಾಲ್ಗೊಳ್ಳೋದಿರ್ಬೋದು, ಕಾಳರಾತ್ರಿಯ ವಿಶೇಷತೆ ಇರ್ಬೋದು, ಅದೆಲ್ಲದರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಅರಮನೆಯಲ್ಲಿ ತುಂಬ ಅದ್ಭುತವಾದಂತಹ ರಿಚುವಲ್ಸ್ ನಡೆಯುತ್ತೆ. ಎಷ್ಟೇ ತಿಳ್ಕೊಂಡ್ರು ಪ್ರತಿ ವರ್ಷ ಇನ್ನಷ್ಟು ತಿಳ್ಕೊಳ್ಳುವಂತಹ ಹೊಸ ವಿಚಾರಗಳು ನಮಗೆ ಸಿಗ್ತಾ ಇರುತ್ತೆ. ಆಮೇಲೆ 1947ರ ನಂತರ ಯಾವಾಗ ಸ್ವಾತಂತ್ರ್ಯ ಬಂತು ಭಾರತಕ್ಕೆ, ನಾಡ ಹಬ್ಬವಾಗಿ ಆಚರಣೆ ಮಾಡ್ತಿರೋದು ನಾವೇ ಕರ್ನಾಟಕದವರು, ದಸರಾ ಹಬ್ಬವನ್ನು.